ಬೆಳಗಾವಿ ಜಿಲ್ಲೆಯ ಕೇವಲ 32 ವರ್ಷದ ಒಬ್ಬ ಸಾಮಾನ್ಯ ರೈತನಿಗೆ ಎಷ್ಟರ ಮಟ್ಟಿಗೆ ಹೆದರಿತ್ತು ಅಂದ್ರೆ ಆಫೀಸರ್ಸ್ ತಮ್ಮ ರಿಪೋರ್ಟ್ ಅಲ್ಲಿ ಅವನನ್ನ ಘೋಸ್ಟ್ ಅಂತ ಕರೀತಾ ಇದ್ರು. ಎಕ್ಸಾಕ್ಟ್ಲಿ, ಕಣ್ಣಿಗೆ ಕಾಣದ ಭೂತ ಅಂತ. 1829ರ ಡೈಮಲ್ಲಿ ನಡೆದ ಈ ಘಟನೆ ಕೇವಲ ಕಟ್ಟುಕಥೆ ಅಲ್ಲ. ಖಂಡಿತ ಅಲ್ಲ. ಇವತ್ತು ನಾವು ಈ ಡೀಪ್ ಡೈವ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ತಿರೋ ಐತಿಹಾಸಿಕ ದಾಖಲೆಗಳು ಹೇಳುವ ರೋಚಕವಾದ ವಾಸ್ತವ ಇದು. ಇದು ಕೇವಲ ಇತಿಹಾಸದ ಪುಟಗಳಲ್ಲ. ಹೌದು, ಇದು ಒಂದ್ ರೀತಿ ಆಕ್ಷನ್ ಥ್ರಿಲ್ಲರ್ ತರಹ ಇದೆ. ರೈಟ್. ತಂತ್ರಗಾರಿಕೆ, ಮನೋಬಲ ಮತ್ತು ಒಂದು ಬಲಿಷ್ಠ ಸಾಮ್ರಾಜ್ಯವನ್ನ ಒಬ್ಬ ವ್ಯಕ್ತಿ ಹೇಗೆ ನಡುಗಿಸಿದ ಅನ್ನೋದರ ಮೈಜುಮ್ಮೆನಿಸುವ ವಿಶ್ಲೇಷಣೆ. ಸೊ ಇವತ್ತಿನ ನಮ್ಮ ಟಾಪಿಕ್ ಕನ್ನಡದ ಅಗ್ನಿಸಿಂಹ ಸಂಗೊಳ್ಳಿ ರಾಯಣ್ಣನ ಹೋರಾಟ ಮತ್ತು ಅದರ ಹಿಂದಿನ ಲಾಜಿಕ್. ಈ ಮಣ್ಣಿಗೆ ನನ್ನ ರಕ್ತ ಬೇಕಾದ್ರೂ ಕೊಡ್ತೀನಿ, ಆದ್ರೆ ಯಾರಿಗೂ ತಲೆವಾಗಲ್ಲ. ಎಂಥ ಅದ್ಭುತವಾದ ಮೈನ ವಿರಳಿಸುವ ಮಾತಲ್ವಾ ಇದು? ಕೇವಲ ಒಂದು ವಾಕ್ಯ ಅಲ್ಲ, ಇದು ಆತನ ಇಡೀ ಬದುಕಿನ ಸಿದ್ಧಾಂತ. ರಾಯಣ್ಣನ ರಕ್ತದ ಕಣಕಣದಲ್ಲೂ ಹರಿತಾ ಇದ್ದ ದೇಶ ಪ್ರೇಮದ ಕಿಚ್ಚು ಇದು. ಈ ಮಾತುಗಳನ್ನು ಕೇಳುವಾಗಲೇ ನಮಗೆಲ್ಲರಿಗೂ ಒಂಥರ ರೋಮಾಂಚನ ಆಗುತ್ತೆ. ಇಂತಹ ಪ್ರಬಲವಾದ ವ್ಯಕ್ತಿತ್ವ ಹೇಗೆ ರೂಪುಗೊಳ್ತು ಅನ್ನೋದರ ಮೂಲವನ್ನ ಈಗ ಹುಡುಕೋಣ. ಮೊದಲನೆಯದಾಗಿ ಆ ಕಿಡಿ ಅಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯನ ಹಿನ್ನೆಲೆ. ಪ್ರತಿಯೊಬ್ಬ ಮಹಾನ್ ನಾಯಕನ ಹಿಂದೆಯೂ ಒಂದು ಸರಳವಾದ ಆರಂಭ ಇದ್ದೇ ಇರುತ್ತೆ. ನಾವಿಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ರಾಯಣ್ಣ ಹುಟ್ಟಿದ್ದು ಯಾವುದೇ ರಾಜಮನೆತನದಲ್ಲಲ್ಲ. 1798ರಲ್ಲಿ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಅನ್ನೋ ಸಣ್ಣ ಗ್ರಾಮದ ಒಂದು ಸಾಮಾನ್ಯ ರೈತ ಕುಟುಂಬದಲ್ಲಿ. ಬಾಲ್ಯದಿಂದಲೇ ಕುದುರೆ ಸವಾರಿ ಅಂದ್ರೆ ಪಂಚಪ್ರಾಣ. ಯೌವನಕ್ಕೆ ಬರ್ತಾನೆ ಕತ್ತಿವರಸೆಯನ್ನ ಕರಗತ ಮಾಡ್ಕೊಂಡ್ಬಿಟ್ಟಿದ್ದ. ಆತನ ಚಲನೆ ಹೇಗಿತ್ತು ಗೊತ್ತಾ? ಅಕ್ಷರಶಃ ಮಿಂಚಿನ ತರಹ. ಒಮ್ಮೆ ಕತ್ತಿ ಹಿಡಿದು ನಿಂತರೆ ಸಾಕು, ಊರಿನ ಜನರೆಲ್ಲ ದಂಗಾಗಿ ನೋಡ್ತಾ ಇದ್ಲು. ಈ ಕೌಶಲ್ಯವೇ ಮುಂದೆ ಆತನನ್ನ ಸಾಮಾನ್ಯ ಹಳ್ಳಿಯ ಹುಡುಗನಿಂದ ಒಬ್ಬ ಅಪ್ರತಿಮ ಯೋಧನನಾಗಿ ಬಹಳ ವೇಗವಾಗಿ ಬದಲಾಯಿಸಿದ್ದು. ಮುಂದೆ ಕಿತ್ತೂರು ಸಾಮ್ರಾಜ್ಯದ ಸೇನಾಪತಿಯಾಗಿ ಅವರ ಪಾತ್ರ. ಕಾಲ ಕಳೆದಂತೆ ಪರಿಸ್ಥಿತಿ ಬದಲಾಯಿತು. ಕಿತ್ತೂರು ಸಾಮ್ರಾಜ್ಯದ ಮೇಲೆ ಬ್ರಿಟಿಷರ ಕರಾಳ ನೆರಳು ಬೀಳೋಕ್ ಶುರುವಾಯಿತು ನೋಡಿ. ಬ್ರಿಟಿಷರ ವಿಸ್ತರಣಾ ನೀತಿಯ ವಿರುದ್ಧ ಕಿತ್ತೂರು ರಾಣಿ ಚೆನ್ನಮ್ಮ ಸಿಡಿದೆದ್ದಳು. ನಮ್ಮ ಕಿತ್ತೂರನ್ನ ಉಳಿಸಬೇಕಾದ ಸಮಯ ಬಂದಿದೆ ಅಂತ ತನ್ನ ಸೇನೆಯ ಮುಂದೆ ನಿಂತು ಗರ್ಜಿಸ್ತಾಳೆ. ಆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ರಾಯಣ್ಣ ರಾಣಿಯ ಮುಂದೆ ಬಂದು ನಿಂತು ಒಂದು ಶಪಥ ಮಾಡ್ತಾನೆ. ರಾಣಿಯಮ್ಮ, ನನ್ನ ಪ್ರಾಣ ಇರೋವರೆಗೆ ಬ್ರಿಟಿಷರು ಕಿತ್ತೂರಿಗೆ ಕಾಲಿಡಲ್ಲ. ಈ ಕಠಿಣವಾದ ಶಪಥವೇ ರಾಯಣ್ಣನನ್ನ ಅಧಿಕೃತವಾಗಿ ಕಿತ್ತೂರಿನ ಸೇನಾಪತಿಯನ್ನಾಗಿ ಮಾಡ್ತು. ಯುದ್ಧ ಶುರುವಾಯ್ತು. ರಣರಂಗದ ದೃಶ್ಯ ಹೇಗಿತ್ತು ಅಂತ ಒಮ್ಮೆ ನಮ್ಮ ಕಣ್ಣು ಮುಂದೆ ತರೋಣ. ಕತ್ತಿಗಳ ಘರ್ಷಣೆ, ಕುದುರೆಗಳ ಆರ್ಭಟ, ಗಾಳಿಯಲ್ಲಿ ದಟ್ಟವಾಗಿ ಹಾರುತ್ತಿದ್ದ ಧೂಳು. ಕಿತ್ತೂರಿನ ನೆಲವೇ ಒಂದು ಭೀಕರ ಯುದ್ಧ ಭೂಮಿಯಾಗಿ ಬದಲಾಗಿತ್ತು. ಆ ಧೂಳಿನ ನಡುವೆ ರಾಯಣ್ಣನ ಕತ್ತಿ ಅಕ್ಷರಶಃ ಮಿಂಚಿನ ತರಹ ಬೀಳ್ತಾ ಇತ್ತು. ಎಲ್ಲಿ ನೋಡಿದ್ರೂ ಕೇವಲ ಕನ್ನಡ ಮಣ್ಣಿಗೆ ಜಯ ಅನ್ನೋ ಜಯಘೋಷ. ಕಣ್ಣಿಗೆ ಕಟ್ಟುವಂತಹ ಈ ದೃಶ್ಯ ರಾಯಣ್ಣನ ಅದ್ಭುತ ಯುದ್ಧತಂತ್ರ ಮತ್ತು ಶೌರ್ಯಕ್ಕೆ ಸಾಕ್ಷಿ. ಇದರ ಪರಿಣಾಮ ಏನಾಯ್ತು ಗೊತ್ತಾ? ರಾಯಣ್ಣ ಬ್ರಿಟಿಷ್ ಸೇನೆಯಲ್ಲಿ ಎಂತಹ ಭೀತಿ ಹುಟ್ಟಿಸಿದ್ದಂದ್ರೆ, ರಾಯಣ್ಣನನ್ನ ಜೀವಂತವಾಗಿ ಹಿಡಿಯಿರಿ, ಅವನು ತುಂಬಾ ಅಪಾಯಕಾರಿ ಅಂತ ಬ್ರಿಟಿಷ್ ಅಧಿಕಾರಿಗಳು ಭಯದಿಂದ ಕೂಗಾಡ್ತಾ ಇದ್ರು. ಪ್ರಪಂಚವನ್ನೇ ಆಳುತ್ತಿದ್ದ ಬ್ರಿಟಿಷ್ ಸಾಮ್ರಾಜ್ಯ ಒಬ್ಬ ಹಳ್ಳಿಯ ಯೋಧನನ್ನ ನೋಡಿ ಈ ಮಟ್ಟಿಗೆ ಭಯಭೀತವಾಗಿತ್ತು ಅಂದ್ರೆ ಆತನ ರಣಕಲೆ ಇಷ್ಟು ಭೀಕರವಾಗಿತ್ತು ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಆ ಭೀಕರ ಯುದ್ಧದ ನಡುವೆಯೂ ರಾಯಣ್ಣನ ದೇಶಪ್ರೇಮ ಕದಲಲೇ ಇಲ್ಲ. ಈ ಮಣ್ಣಿನಲ್ಲಿ ಹುಟ್ಟಿದ ಕನ್ನಡಿಗ ಸಾಯ್ಬೋದು, ಆದ್ರೆ ತಲೆಬಾಗಲ್ಲ ಅಂತ ಗರ್ಜಿಸ್ತಾನೆ. ಈ ಒಂದು ಮಾತು ಪ್ರತಿಯೊಬ್ಬ ಕನ್ನಡಿಗನ, ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲಿ ಇವತ್ತಿಗೂ ಸ್ವಾಭಿಮಾನದ ಬೆಂಕಿ ಹೊತ್ತಿಸುವಂಥದ್ದು. ತನ್ನ ಮಾತೃಭೂಮಿಗಾಗಿ ಪ್ರಾಣ ತ್ಯಾಗ ಮಾಡೋದೇ ಶ್ರೇಷ್ಠ ಅನ್ನೋ ಅಚಲವಾದ ನಿಲುವು ಆತನಲ್ಲಿತ್ತು. ಮೂರನೆಯದಾಗಿ ಕಾಡಿನ ಹುಲಿಯ ಗೆರಿಲ್ಲಾ ಯುದ್ಧ. ಯುದ್ಧ ಸತತವಾಗಿ ನಡೆಯಿತು. ಆದ್ರೆ ನೇರ ಯುದ್ಧದಲ್ಲಿ ಗೆಲ್ಲೋಕೆ ಆಗದ ಬ್ರಿಟಿಷರು ಕುತಂತ್ರದ ಮೊರೆ ಹೋದ್ರು. ರಾಣಿ ಚೆನ್ನಮ್ಮನನ್ನ ಸೆರೆ ಹಿಡಿಯಲಾಯಿತು. ಕಿತ್ತೂರು ಮೌನವಾಯಿತು. ಭೌತಿಕವಾಗಿ ಕಿತ್ತೂರು ಕೈತಪ್ಪಿತ್ತು. ಆದ್ರೆ ರಾಯಣ್ಣನ ಕಣ್ಣುಗಳಲ್ಲಿನ ಸ್ವಾತಂತ್ರ್ಯದ ಬೆಂಕಿ ಆರಿರ್ಲಿಲ್ಲ. ರಾಣಿಯಮ್ಮ ಬಂಧನದಲ್ಲಿರಬಹುದು, ಆದರೆ ಸ್ವಾತಂತ್ರ್ಯದ ಕನಸು ಇನ್ನೂ ಜೀವಂತವಾಗಿದೆ ಅಂತ ನಂಬಿದ್ದಾತ ನೇರವಾಗಿ ಕಾಡಿಗೆ ಹೋದ. ಅಲ್ಲಿ ಆತ ಕೇವಲ ಒಬ್ಬ ಯೋಧನಾಗಿ ಉಳಿಯಲಿಲ್ಲ, ಬದಲಾಗಿ ಕಾಡಿನ ಹುಲಿಯಾಗಿ ಹೊಸ ಅವತಾರ ತಾಳಿದ. ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಪಾಯಿಂಟ್ ಅಂದ್ರೆ ಆತನ ಗೆರಿಲ್ಲಾ ಯುದ್ಧದ ತಂತ್ರಗಾರಿಕೆ. ಕತ್ತಲಲ್ಲಿ ಬ್ರಿಟಿಷ್ ಶಿಬಿರಗಳ ಮೇಲೆ ಹಠಾತ್ ದಾಳಿ ಮಾಡೋದು, ಅವರ ಖಜಾನೆಯನ್ನ ಲೂಟಿ ಮಾಡೋದು ಮತ್ತು ಶತ್ರುಗಳ ಶಿಬಿರಗಳಿಗೆ ಬೆಂಕಿ ಹಚ್ಚಿ ಭಸ್ಮ ಮಾಡೋದು ಆತನ ದಿನಚರಿಯಾಗಿತ್ತು. ಈ ನಿರಂತರ ಯೋಜಿತ ದಾಳಿಗರು ಬ್ರಿಟಿಷ್ ಸೇನೆಯ ನಿದ್ದೆ, ನೆಮ್ಮದಿಯನ್ನ ಸಂಪೂರ್ಣವಾಗಿ ಕಸಿದುಕೊಂಡ್ಬಿಟ್ಟಿತು. ಇಡೀ ಬ್ರಿಟಿಷ್ ಸಾಮ್ರಾಜ್ಯವೇ ಈತನ ತಂತ್ರಗಳಿಗೆ ತಲೆಕೆಡಿಸಿಕೊಂಡಿತ್ತು. ಇದು ಕೇವಲ ದೈಹಿಕ ಹೋರಾಟ ಆಗಿರಲಿಲ್ಲ, ಇದೊಂದು ಪ್ರಬಲವಾದ ಮಾನಸಿಕ ಯುದ್ಧ ಕೂಡ ಆಗಿತ್ತು. ಬ್ರಿಟಿಷ್ ಸೈನಿಕರು ನಡುಕ್ತಾ ಹೇಳ್ತಾ ಇದ್ರು, ರಾಯಣ್ಣ ಒಬ್ಬ ಭೂತದಂತೆ, ಅವನು ದಾಳಿ ಮಾಡ್ತಾನೆ, ಕ್ಷಣಾರ್ಧದಲ್ಲಿ ಮಾಯವಾಗ್ತಾನೆ ಅಂತ. ಇದು ಆತ ವಸಾಹತುಶಾಹಿಗಳ ಮನಸ್ಸಿನಲ್ಲಿ ಬಿದ್ದಿದ್ದ ಭಯಾನಕ ಭೀತಿಯನ್ನ ತೋರಿಸ್ತೆ. ಆತ ಎಲ್ಲಿಂದ ಬರ್ತಾನೆ, ಎಲ್ಲಿಗೆ ಹೋಗ್ತಾನೆ ಅಂತ ಯಾರಿಗೂ ತಿಳಿಯೋದಿಲ್ಲ.
ಆತ ಬ್ರಿಟಿಷರ ಪಾಲಿಗೆ ಒಂದು ಅಜೇಯ ದುಸ್ವಪ್ನ ಆಗಿದ್ದ. ಬ್ರಿಟಿಷರ ಕ್ಯಾಂಪ್ಗಳು ಹೊತ್ತಿ ಉರಿಯುತ್ತಾ ಇರುವಾಗ ತನ್ನ ಸೇನೆಯನ್ನ ಹುರಿದುಂಬಿಸ್ತಾ ರಾಯಣ್ಣ ಹೇಳಿದ ಮಾತು ಇದು: ಒಬ್ಬ ರಾಯಣ್ಣ ಸತ್ರು 1000 ರಾಯಣ್ಣರು ಹುಟ್ಟುತ್ತಾರೆ. ಈ ಒಂದು ವಾಕ್ಯ ಕೇವಲ ಒಂದು ಸೇನೆಯನ್ನಲ್ಲ, ಇಡೀ ನಾಡನ್ನೇ ಬಡಿದೆಬ್ಬಿಸುವ ಶಕ್ತಿ ಹೊಂದಿತು. ಆತ ತನ್ನ ಸಾವಿನಾಚೆಯು ಉಳಿಯುವ ಒಂದು ಅಮರವಾದ ಪರಂಪರೆಯ ಬೀಜವನ್ನ ಅಲ್ಲಿ ಬಿತ್ತುತ್ತಾ ಇದ್ದ. 4ನೇ ಹಂತ: ಶತ್ರುಗಳಿಂದಲ್ಲ, ಸ್ವಂತ ಜನರಿಂದಲೇ ಆದ ದ್ರೋಹ. ಇತಿಹಾಸದಲ್ಲಿ ಅದೆಷ್ಟೋ ಸಲ ಆಗಿರೋ ಹಾಗೆ ಅನೇಕ ಮಹಾನ್ ವೀರರನ್ನು ಸೋಲಿಸಿದ್ದು ಶತ್ರುಗಳ ಖಡ್ಗಗಳಲ್ಲ, ಸ್ವಂತ ಜನರಿಂದಲೇ ಆದ ದ್ರೋಹ. ಹೌದು, ಯಾರಿಗೂ ಸೋಲಿಸೋಕೆ ಆಗದ ಆ ಕಾಡಿನ ಹುಲಿಯನ್ನ ಬಲಿಪಡೆಯೋಕೆ ಬ್ರಿಟಿಷರು ಹೆಣೆದದ್ದು ದ್ರೋಹದ ಬಲೆ. ಒಂದು ಮುಂಜಾನೆ ದಟ್ಟವಾದ ಕಾಡಿನಲ್ಲಿ ರಾಯಣ್ಣ ಇದ್ದ. ಆತನ ಅತ್ಯಂತ ಆಪ್ತನೊಬ್ಬನೇ ಬ್ರಿಟಿಷರಿಗೆ ಆತನ ಜಾಗದ ಬಗ್ಗೆ ಮಾಹಿತಿ ಕೊಟ್ಬಿಟ್ಟಿದ್ದ. ದಿಢೀರ್ನೆ ಬ್ರಿಟಿಷ್ ಸೈನಿಕರು ಆತನನ್ನ ಸುತ್ತುವರೆದು ಬಂಧಿಸಿದ್ರು. ಯುದ್ಧರಂಗದಲ್ಲಿ ಸಾವಿರಾರು ಬ್ರಿಟಿಷರನ್ನ ಏಕಾಂಗಿಯಾಗಿ ಎದುರಿಸಿದ ವೀರ ತನ್ನವರಿಂದಲೇ ಬೆನ್ನಿಗೆ ಚೂರಿ ಹಾಕಿಸಿಕೊಂಡು ಸೆರೆಯಾದ. ನಿಜಕ್ಕೂ ತುಂಬಾನೇ ಹೃದಯ ವಿದ್ರಾವಕ ಕ್ಷಣ ಇದು. ಬಂಧನದ ನಂತರ ಆತನ ಭೌತಿಕ ಮತ್ತು ಮಾನಸಿಕ ಸ್ಥಿತಿಯ ನಡುವಿನ ವ್ಯತ್ಯಾಸವನ್ನ ನಾವಿಲ್ಲಿ ಗಮನಿಸಬೇಕು. ಒಂದೆಡೆ ದೈಹಿಕವಾಗಿ ಆತನಿಗೆ ಭಾರವಾದ ಸಂಕೋಲೆಗಳನ್ನ ಹಾಕಲಾಗಿತ್ತು, ಸುತ್ತಲೂ ಶಸ್ತ್ರಸಜ್ಜಿತ ಕಾವಲುಗಾರರಿದ್ರು. ಆದ್ರೆ ಇನ್ನೊಂದೆಡೆ ಮಾನಸಿಕವಾಗಿ ಆತನ ಧೈರ್ಯದ ಒಂದು ಸಣ್ಣ ಕಣವನ್ನು ಬಂಧಿಸೋಕೆ ಅವರಿಂದ ಸಾಧ್ಯವೇ ಆಗಲಿಲ್ಲ. ಆತನ ಸ್ವಾತಂತ್ರ್ಯದ ಕನಸು ಆ ಸಂಕೋಲೆಗಳಿಗಿಂತಲೂ ಅದೆಷ್ಟೋ ಪಟ್ಟು ಪ್ರಬಲವಾಗಿತ್ತು. ಆ ಸರಪಳಿಗಳ ನಡುವೆಯೂ ಆತನ ಕಣ್ಣುಗಳಲ್ಲಿ ಅದೇ ತೇಜಸ್ಸು, ಅದೇ ಸಿಟ್ಟು ಇತ್ತು. ನನ್ನನ್ನ ಬಂಧಿಸ್ಬೋದು, ಆದರೆ ಸ್ವಾತಂತ್ರ್ಯದ ಕನಸನ್ನಲ್ಲ ಅಂತ ದೃಢವಾಗಿ ನಿಂತ. ದೇಹವನ್ನ ಬಂಧನದಲ್ಲಿಟ್ಟರೂ ಆತನ ಒಳಚೈತನ್ಯ, ಆತನ ಆತ್ಮವಿಶ್ವಾಸ ಎಂದಿಗೂ ವಿಜಯಿಯಾಗಿಯೇ ಉಳಿದಿತ್ತು. ಬ್ರಿಟಿಷರು ಅಂದು ಅಕ್ಷರಶಃ ಸೋತಿದ್ರು. ಕೊನೆಯದಾಗಿ ನೇಣುಗಂಬ ಮತ್ತು ಅಮರ ಬಲಿದಾನ. ನಮ್ಮ ಈ ವಿಶ್ಲೇಷಣೆಯ ಅತ್ಯಂತ ಭಾವುಕ ಅಧ್ಯಾಯ ಇದು. ದಿನಾಂಕ ಜನವರಿ 26, 1831. ಬೆಳಗಿನ ಮಂಜು ನೇಣುಗಂಬವನ್ನ ಸುತ್ತುವರಿದಿದೆ. ಅಲ್ಲಿ ನೆರೆದಿದ್ದ ಸಾವಿರಾರು ಜನರ ಕಣ್ಣುಗಳಿಂದ ಕಣ್ಣೀರು ಧಾರೆಯಾಗಿ ಹರಿತಾ ಇದೆ. ಆದ್ರೆ ನೇಣುಗಂಬದ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದ ರಾಯಣ್ಣನ ಮುಖದಲ್ಲಿ ಕಿಂಚಿತ್ತೂ ಭಯ ಇರಲಿಲ್ಲ. ಆತ ತಲೆ ಎತ್ತಿ ಅತ್ಯಂತ ಹೆಮ್ಮೆಯಿಂದ ಸಾವನ್ನ ಸ್ವಾಗತಿಸೋಕೆ ನಿಂತಿದ್ದ. ಆ ಕ್ಷಣದ ಗಾಂಭೀರ್ಯವನ್ನ ಪದಗಳಲ್ಲಿ ವರ್ಣಿಸೋದು ಅಸಾಧ್ಯ. ಆತ ತನ್ನ ಕೊನೆಯುಸಿರೆಳೆಯುವ ಮುನ್ನ ತನ್ನ ಜನರನ್ನ ನೋಡಿ ಹೇಳಿದ ಅಂತಿಮ ವಿದಾಯದ ಮಾತು: ನಾನು ಮತ್ತೆ ಈ ಮಣ್ಣಿನಲ್ಲಿ ಹುಟ್ಟಿ ಬರ್ತೀನಿ, ಬ್ರಿಟಿಷರನ್ನ ಓಡಿಸೋಕೆ. ಎಂಥ ಪ್ರಬಲವಾದ ಭವಿಷ್ಯವಾಣಿ ಅಲ್ವಾ ಇದು! ಆ ಕ್ಷಣದಲ್ಲಿ ಕೇವಲ ರಾಯಣ್ಣ ಅನ್ನೋ ವ್ಯಕ್ತಿಯ ಅಂತ್ಯವಾಯ್ತಷ್ಟೇ, ಆದ್ರೆ ಆತನ ಬಲಿದಾನದಿಂದ ಒಂದು ಜ್ವಲಂತ ಇತಿಹಾಸ, ಒಂದು ಅಮರವಾದ ಲೆಜೆಂಡ್ ಹುಟ್ಟಿಕೊಳ್ತು. ನಿಜವಾದ ವೀರರು ಎಂದಿಗೂ ಸಾಯೋದಿಲ್ಲ. ಅವರು ಇತಿಹಾಸದ ಪುಟಗಳಲ್ಲಿ ಮಾತ್ರವಲ್ಲ, ಜನರ ಹೃದಯದಲ್ಲೂ ಸದಾ ಜೀವಂತವಾಗಿರುತ್ತಾರೆ. ಹಾಗಾದ್ರೆ ಈ ಪ್ರಸ್ತುತಿಯನ್ನ ಮುಗಿಸುವ ಮುನ್ನ ನಾವೆಲ್ಲರೂ ನಮ್ಮನ್ನೇ ಕೇಳಿಕೊಳ್ಳಬೇಕಾದ ಒಂದು ಪ್ರಶ್ನೆ ಇಲ್ಲಿದೆ. ಆ ಅಗ್ನಿಸಿಂಹ ಸಂಗೊಳ್ಳಿ ರಾಯಣ್ಣನ ಧೈರ್ಯದ ಕಿಚ್ಚು, ಆತನ ಆ ಪ್ರಬಲವಾದ ದೇಶಪ್ರೇಮದ ಜ್ವಾಲೆ ಇಂದಿಗೂ ನಮ್ಮೊಳಗೆ ಉರಿಯುತ್ತಾ ಇದೆಯಾ? ನಮ್ಮನ್ನ ನಾವು ಪ್ರಶ್ನಿಸಿಕೊಳ್ಳುವಂತಹ ಈ ಆಳವಾದ ಚಿಂತನೆಯೊಂದಿಗೆ ಇಂದಿನ ನಮ್ಮ ಈ ಇತಿಹಾಸದ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸೋಣ. ಈ ವೀರನ ತ್ಯಾಗ ನಮ್ಮೆಲ್ಲರಿಗೂ ಸದಾ ಸ್ಫೂರ್ತಿಯಾಗಿರಲಿ.